ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ RJ ಸುನಿಲ್. ಇವತ್ತು ನಾನಿರ್ತಕ್ಕಂಥದ್ದು ತುಂಬಾ ಹೈ ವೋಲ್ಟೇಜ್ ನ ಒಂದು ಕ್ಷೇತ್ರ ಅಂತಾನೆ ಹೇಳ್ಬೋದು. 25 ವರ್ಷಗಳ ಹಿಂದೆ ಇದೇ ಕುಟುಂಬದ ಇಬ್ಬರು ಅಭ್ಯರ್ಥಿಗಳ ನಡುವೆ ಒಂದು ರೋಚಕವಾದ ಚುನಾವಣಾ ಕಾಳಗ ನಡೀತು. ಹಾಗೇನೆ ಇದೀಗ ಅದೇ ಕುಟುಂಬದ ಇಬ್ರು ಯುವಕರ ನಡುವೆ ನಡೀತಾ ಇರ್ತಕ್ಕಂಥ ಜಿದ್ದಿನ ಕ್ಷೇತ್ರ ಅಂತಾನೆ ಹೇಳ್ಬೋದು. ಅದುವೇ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಾನಿದ್ದೀನಿ. ಇಲ್ಲಿನ ಮತದಾರ ಪ್ರಭುಗಳು ಯಾರ ಬಗ್ಗೆ, ಯಾವ ಅಭ್ಯರ್ಥಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಲೆಟ್ಸ್ ಗೋ, ಕಮ್ ಆನ್. ರೈಟ್ ನಾವು ಹಾಸನ್ ಬಸ್ ಸ್ಟ್ಯಾಂಡ್ ಅಲ್ಲಿ, ಅಂತಂದ್ರೆ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವಿದೀವಿ. 2,000 ರೂಪಾಯಿ ಬರ್ತಿದ್ಯಾ ತಿಂಗಳ ನಿಮ್ಗೆ? ಬರ್ತಾ ಇದೆ. ಫ್ರೀ ಬಸ್ಸಲ್ಲಿ ನಾವೇನು ಹೋಗಲ್ಲ. ಯಾಕೆ? ನಮ್ದು ಐರಾವತ ಐತೆ, ಅದ್ರಲ್ಲೇ ಹೋಯ್ತೀವಿ. ಫ್ರೀ ಬಸ್ಸಲ್ಲಿ ಏನು ಹೋಗಲ್ಲ ನಾವು. ವಾ, ಜರ್ನಿನೇ ಮಾಡಿಲ್ಲ ಒಂದ್ಸಲ ಫ್ರೀ ಬಸ್ ಅಲ್ಲಿ? ಮಾಡಿದೀವಿ ಅಂದ್ರೆ ಫುಲ್ ಯಾವಾಗ್ಲೂ ಹೋಗಲ್ಲ. ನಿಮ್ಮ ಒಂದು ಅಭಿಮತ ಯಾರ ಕಡೆ ಇದೆ? ಶ್ರೇಯಸ್ ಪಟೇಲ್ ಅವ್ರ ಕಡೆನೋ ಅಥವಾ ಪ್ರಜ್ವಲ್ ರೇವಣ್ಣ ಅವ್ರ ಕಡೆನೋ? ಪ್ರಜ್ವಲ್ ರೇವಣ್ಣ ಅನ್ಸುತ್ತೆ, ನೋಡ್ಬೇಕು. ಹೌದಾ? ಏನೋ 4 ವರ್ಷದಿಂದ ಇವರು ಕ್ಷೇತ್ರದ ಕಡೆನೆ ತಲೆ ಹಾಕಿಲ್ಲ ಅಂತಾರೆ. ಗಂಡನ ಮಕ್ಕ ನೋಡ್ತೀರಿ? ಅವ್ರು ಹೇಳ್ದಂಗ್ ಮಾಡದ ನೀವು ಓಟ್ನ? ಹಂಗೇನಿಲ್ಲ, ನಮ್ಗೆ ಅಲ್ಲಿ ಹೋದಾಗ ಹೆಂಗ್ ಅನ್ಸುತ್ತೆ ಹಂಗ್ ಮಾಡ್ತೀವಿ. ಹೌದು. ಓಕೆ, ಈಗ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದ್ದಾರೆ. ಇದು ವರ್ಕೌಟ್ ಆಗುತ್ತಾ ನಿಮ್ ಪ್ರಕಾರ? ಗೊತ್ತಿಲ್ಲ, ಏನಾಗುತ್ತೋ ನೋಡ್ಬೇಕು ಮುಂದೆ. ಮೈತ್ರಿ ಬೇಕಿರ್ಲಿಲ್ವಾ? ಯಾಕೆ? ಕೆಲವರಿಗೆ ಲವ್ವೇ ಬೇಕಾಗಿಲ್ಲ ಅಂತಾರಲ್ಲ, ಹಂಗೆ ನೀವು? ಮೈತ್ರಿ ಬೇಕಿರ್ಲಿಲ್ಲ ಸರ್. ಯಾಕೆ? ಒಳ್ಳೆ ಕ್ಯಾಂಡಿಡೇಟ್. ಈಗ ಹೆಂಗಾಗಿದೆ ಅಂತಂದ್ರೆ, ಈಗ ನನಗೆ ಗೊಂದಲ, ಯಾವ್ದಕ್ ಹಾಕ್ಲಿ ಯಾರಿಗ ಹಾಕ್ಲಿ ಅನ್ನೋದು. ಒಟ್ನಲ್ಲಿ ನೀವೇ ಕನ್ಫ್ಯೂಸ್ ಸರ್. 2,000 ರೂಪಾಯಿ ಕೊಡ್ತಾವ್ರೆ, ಫ್ರೀ ಬಸ್ ಕೊಡ್ತಾವ್ರೆ. ಫ್ರೀ ಬಸ್ ನಮಗೆ ಬೇಕಿರ್ಲಿಲ್ವಾ? ಏನ್ ಅದರಿಂದ ಏನ್ ಆಮದನ್ ಐತೆ ಫ್ರೀ ಬಸ್ ಇಂದ? ಎಲ್ರಿಗೂ ಗಂಡಸರಿಗೂ ಒಂಥರ ಹೆಂಗಸರಿಗೂ ಒಂಥರ ಮಾಡಿದ್ರೆ ಇವತ್ತು ಇಬ್ಬಂತಿ ಆದಂಗಾಯ್ತು. ಪ್ರತಿಯೊಬ್ಬರಿಗೂ ಮಾಡ್ಬೇಕಿತ್ತು. ಇವತ್ತು ಬಸ್ನಿಂದ ಏನು 10 ರೂಪಾಯಿ 20 ರೂಪಾಯಿಲೆಲ್ಲ ಯಾವ ರಾಜ್ಯ ಹೊಡಿತೀವಪ್ಪ ನಾವು, ಅಲ್ವಾ? ಅದನ್ನೇ ಒಂದು ಗೊಬ್ಬರ ಇಳಿಸಿ ಇನ್ನೊಂದು 5 kg ಅಕ್ಕಿ ಹೆಚ್ಚಾಗಿ ಕೊಟ್ಟು ಎಲ್ಲಾನು ಮಾಡಿದ್ರೆ ಒಂದು ಸಂಪಾದನೆ ಇರುತ್ತೆ. ಏನ್ ಬಸ್ಸಿನಿಂದ ಏನ್ 10 ರೂಪಾಯಿ 5 ರೂಪಾಯಿಲೆಲ್ಲ ಯಾವ ರಾಜ್ಯ ಹೊಡಿತೀವಪ್ಪ? ಕಾಂಗ್ರೆಸ್ JDS ಯಾವ್ದು ಉತ್ತಮ ಬಂದ್ರು ನೋಡೋಣ, ಇನ್ನು ಹೆಂಗೈತೆ ಸರ್ಕಾರ, ನೋಡೋಣ ಮಾಡೋಣ, ಯಾವ ಸರಿಯಾಗುತ್ತೆ ಅನ್ನಂಗಿದ್ರೆ. ಹೆಂಗೆ ಹೋಗೋ ದಿವಸ ಡಿಸೈಡ್ ಮಾಡೋದ ನೀವು? ಅವತ್ತು ಹೋಗೋ ದಿವಸ ಡಿಸೈಡ್ ಮಾಡ್ತೀವಿ. ಹಂಗೆ ಟಾಸ್ ಹಾಕ್ತೀರಾ? ನಿಮ್ಗೆ ಯಾವ ಭಾಗ್ಯ ತುಂಬಾ ಇಷ್ಟ ಆಗಿದ್ದು? ನಮ್ಗಾಗಿದ್ದು ನಮ್ಗೇನು ರೇಷನ್ ಕಾರ್ಡ್ ಇಲ್ಲ, ಏನಿಲ್ಲ, ನನ್ಗೆ ಯಾವ್ದು ಗೊತ್ತಾಯಿಲ್ಲ. ಒಟ್ಟು ಕಾಂಗ್ರೆಸ್ ಹಸ್ತಕ್ಕೆ ಹಾಕ್ತೀನಿ ನಾನು. ಏನ್ ಅದೆಲ್ಲ ಸಿಗದೆ ಹೋದ್ರು ಆಗ್ತೀರಾ ಅಂದ್ರೆ? ಏನಾದ್ರು JDS ಮೇಲೆ ಏನಾದ್ರು ಜಿದ್ದೈತಾ? ಇಲ್ಲ, ಅಂತದ್ ಏನಿಲ್ಲ, ಯಾವ್ದ್ರ ಮೇಲೆ ಇಲ್ಲ, ಒಟ್ಟಲ್ಲಿ ಹಸ್ತಕ್ಕೆ ಓಟ್ ಹಾಕೋದು ನಾನು. ಯಾಕೆ ಅಷ್ಟೊಂದು ಲವ್ ಅಷ್ಟ ಅಂದ್ರೆ? ಅವಾಗಿಂದಲೂ ಅಷ್ಟೇ ನಾವು. ಅವಾಗಿಂದ ಹಂಗೇನೆ. ಯಾರು ಗೆಲ್ಬಹುದು, ಯಾರು ಬರ್ಬೋದು ಹಾಸನದಲ್ಲಿ? ಫೈಟ್ ಇದೆಯಲ್ಲ ಇಬ್ಬರಿಗೂ. ಫುಲ್ ಫೈಟಾ? ಓ, ಯಾಕೆ ಈ ಸಲ ಅಷ್ಟೊಂದು ಫೈಟು? ಏನೇನು ಗುರ್ತಿಸ್ತಾರಲ್ಲ ಯಾರು ಏನೇನು ಕೆಲಸ ಮಾಡಿದ್ದಾರೆ ಅಂತ, ಅದನ್ನ ನೋಡಿ ಟರ್ನ್ ಆಯ್ತಾರೆ ಅಷ್ಟೇ. ಹಂಗಾರೆ ಹಳೆ ಸಂಸದರು ತುಂಬಾ ಕೆಲಸ ಮಾಡೋರು ಅಂತೀರಾ? ಈಗಿನ ಸಂಸದರು ತುಂಬಾ ಕೆಲಸ ಮಾಡಿದ್ದಾರೆ ಅಂತೀರಾ? ಮಾಡಿದ್ದಾರೆ. ಈಗ ಹೊಸಬ್ರು ಯಾರು ಶ್ರೇಯಸ್ ಪಟೇಲ್, ಅವ್ರು ಅಷ್ಟೇನು ಗೊತ್ತಿಲ್ಲ ಅನ್ಸುತ್ತೆ ಎಲ್ಲರಿಗೆ. ಹೌದಾ? ನಮಗ್ JDS ಬರ್ಲಿ. ಯಾಕೆಂದ್ರೆ ಈಗ ಬಸ್ ಅವ್ರು ಏನ್ ಗೊತ್ತಾ, ಬಸ್ಸಿಗೆ ಅವರು ಯೋಜನೆ ಮಾಡ್ಬಿಟ್ರು, ನಮಗೆ ಲೇಡೀಸ್ ಅಂತ ನಿಲ್ಸೋದೇ ಇಲ್ಲ, ಇದೇ ಇಲ್ಲ, ರೆಸ್ಪಾನ್ಸೇ ಇಲ್ಲ ನಮಗೆ ಸರಿಯಾಗಿ. ಬಸ್ ಅವ್ರು ಇದೇ ಮಾಡಲ್ಲ. ನಾವು ದುಡ್ಡು ಕೊಟ್ಟು ಬರುವಾಗ ಚೆನ್ನಾಗೇ ಬರ್ತಾ ಇತ್ತು, ನಿಲ್ಸೋರು ಬಸ್ ಎಲ್ಲ ನಿಲ್ಸ್ತಾ ಇದ್ರು. ಈಗ ಕೂತಿದ್ರು ಅವರು ಕಂಡಕ್ಟರ್ಗಳು, ಈ ಬಸ್ಸಿಗೆ ಯಾಕೆ ಬರ್ತೀರಾ, ಬೇರೆ ಬಸ್ಸಿಗೆ ಹೋಗಿ ಅಂತೆಲ್ಲ ಮಾತಾಡ್ತಾರೆ. ಅದ್ರ ಬದಲು ಬಸ್ ಫ್ರೀ ಬಸ್ ಏನಕ್ಕೆ ಬೇಕಾಗಿತ್ತು ನಮ್ಗೆ? ನಾವು ಮಾಮೂಲಿ ಹೆಂಗ್ ಬರ್ತಾ ಇದ್ದೋ ಹಂಗ್ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಬಸ್ಸಿಂದ ಒಂದು ಇದಾಯ್ತು ನಮಗೆ. ಸೊ ಅವರ ಒಂದು ಮಾತನ್ನ ನೀವು ಮನ್ಸಿಗೆ ಹಾಕೊಂಡು ಈ ಸಲ ನೀವು ಅಂದ್ರೆ JDSಗೆ ವೋಟ್ ಮಾಡ್ತಿದ್ದೀರಾ? ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.